IPL 2026 ಅಲ್ಲಿ ಹೋಮ್ ಕಮಿಂಗ್ ಸ್ಟಾರ್ಟ್ ಆಗಿದೆ. ಯಾವೆಲ್ಲ ಟೀಮ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇವತ್ತು ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ, RCB ಮತ್ತು KKR ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್ಸ್ ಇದಾವೆ ಮತ್ತು CSK ಟೀಮ್ ಅಲ್ಲಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಎರಡು ಯಂಗ್ಸ್ಟರ್ಸ್ ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮರ ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಫಟಾಫಟ್ ಒಂದು ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಇವತ್ತು ಬೆಳಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. KKR ಕ್ಯಾಂಪ್ ಅಲ್ಲಿ ಆಲ್ಮೋಸ್ಟ್ ಇವತ್ತು ಇಂಡಿಯನ್ ಪ್ಲೇಯರ್ಸ್ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗ್ತಾರೆ. ಒಬ್ರು ವರುಣ ಚಕ್ರವರ್ತಿ ಮಾತ್ರ ಇವತ್ತು ಜಾಯ್ನ್ ಆಗ್ತಾ ಇಲ್ಲ, ಉಳಿದಿರುವಂತಹ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಸೊ ಹಾಗಾದ್ರೆ KKR ಕ್ಯಾಂಪ್ ಗೆ ಇವತ್ತು ಯಾವೆಲ್ಲ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರಪ್ಪ ಅಂತ ಕೇಳಿದ್ರೆ, ಹೆಡ್ ಕೋಚ್ ಅಭಿಷೇಕ್ ನಾಯರ್ ಜಾಯ್ನ್ ಆಗಿದ್ದಾರೆ, ಅಲಾಂಗ್ ವಿತ್ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು ಜಾಯ್ನ್ ಆಗಿದ್ದಾರೆ ಮತ್ತು ಅಂಕ್ರಿಶ್ ರಘುವಂಶಿ ಜಾಯ್ನ್ ಆಗಿದ್ದಾರೆ. ಅಂಕ್ರಿಶ್ ರಘುವಂಶಿ ಅವರ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕು. ಯಂಗ್ ಪ್ಲೇಯರ್, ಸ್ಕಿಲ್ಫುಲ್ ಆಗಿರುವಂತಹ ಬ್ಯಾಟರ್, ಬಟ್ ರೀಸೆಂಟ್ ಆಗಿ ಜಾಸ್ತಿ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಈ ಒಂದು IPL 2026 ಅಲ್ಲಿ ಕೆಲವೊಂದು ಮ್ಯಾಚ್ ಅಲ್ಲಿ ವಿಕೆಟ್ ಕೀಪಿಂಗ್ ಮಾಡುವಂತ ಚಾನ್ಸಸ್ ಕೂಡ ಇದೆ ಗುರು. ಬಟ್ ನೋಡಮ್ಮ ಏನ್ ಮಾಡ್ತಾರೆ KKR ಮ್ಯಾನೇಜ್ಮೆಂಟ್ ಹೇಳಿ. ನೆಕ್ಸ್ಟ್ ಪ್ರಶಾಂತ್ ಸೋಲಂಕಿ ಅವರು ಜಾಯ್ನ್ ಆಗಿದ್ದಾರೆ. ಎಸ್ಪೆಷಲಿ ಫಾರಿನ್ ಪ್ಲೇಯರ್ಸ್ ಲಿಸ್ಟ್ ಅಲ್ಲಿ ಬ್ಲೆಸ್ಸಿಂಗ್ ಮುಜರಾಬಾದ್ ಅವರು ಜಾಯ್ನ್ ಆಗಿದ್ದಾರೆ. ಇದು KKR ಟೀಮ್ ನ ಅಪ್ಡೇಟ್ಸ್, ಯಾವೆಲ್ಲ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ ಅಂತೇಳಿ. ಸೊ ಇದ್ರ ಬಗ್ಗೆ ಮುಂದೆ ಸಾಕಷ್ಟು ಇನ್ಫಾರ್ಮೇಶನ್ ಬರುತ್ತೆ ಇವತ್ತು ನೈಟ್ ಒಳಗೆ. ಆ ಒಂದು ಇನ್ಫಾರ್ಮೇಶನ್ ಬಂದ್ರೆ ನಾನು ಅಗೇನ್ ಶೇರ್ ಮಾಡ್ತೀನಿ. ನೆಕ್ಸ್ಟ್ CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ ಒಂದು ಮಿನಿ ಆಕ್ಷನ್ ಅಲ್ಲಿ CSK ಮ್ಯಾನೇಜ್ಮೆಂಟ್ ಬರೋಬ್ಬರಿ 14.2 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಪ್ರಶಾಂತ್ ವೀರ್ ಅವರ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಇವತ್ತು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾನು ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಅಡಾಪ್ಟ್ ಮಾಡಿಕೊಳ್ತೀನಿ ಮತ್ತು ಏನಾದ್ರೂ ಮ್ಯಾನೇಜ್ಮೆಂಟ್ ನನಗೆ ಓಪನಿಂಗ್ ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಿಸಿದ್ರೆ ನಾನು ಓಪನಿಂಗ್ ಅಲ್ಲಿ ಬ್ಯಾಟಿಂಗ್ ಮಾಡೋಕೆ ರೆಡಿ ಮತ್ತು ಎಲ್ಲಾ ಪ್ಲೇಸ್ ಅಲ್ಲಿ ಬಾಲಿಂಗ್ ಹಾಕೋಕೆ ರೆಡಿ ಇದ್ದೀನಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದು ಒಬ್ಬ ಪ್ಲೇಯರ್ ಗೆ ಬೇಕಾಗಿರುವಂತಹ ಕರೇಜ್. ಎಲ್ಲಾ ಪ್ಲೇಸ್ ಅಲ್ಲಿ ಬಾಲಿಂಗ್ ಹಾಕ್ತೀನಿ ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನೋಡಮ್ಮ ಏನಾದ್ರು ಇವರಿಗೆ ಪವರ್ ಪ್ಲೇ ಅಲ್ಲಿ ಬಾಲಿಂಗ್ ಕೊಟ್ರೆ ಹೆಂಗ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಈ ಒಂದು ಸ್ಟೇಟ್ಮೆಂಟ್ ಕೇಳಿದ ಮೇಲೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಹ್ಯಾಪಿ ಆಗೋದು ಗ್ಯಾರಂಟಿ. ಸಾಕಷ್ಟು CSK ಫ್ಯಾನ್ಸ್ ಇವರ ಆ ಪರ್ಫಾರ್ಮೆನ್ಸ್ ಗೋಸ್ಕರ ಕಾಯ್ತಾ ಇದ್ದಾರೆ. 14.2 ಕೋಟಿ ತೆಗೆದುಕೊಂಡಿದ್ದಾರೆ. ಬಾಲಿಂಗ್ ಇಂದ, ಬ್ಯಾಟಿಂಗ್ ಇಂದ, ಆಲ್ ರೌಂಡರ್ ಡಿಪಾರ್ಟ್ಮೆಂಟ್ ಇಂದ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಪ್ರಶಾಂತ್ ವೀರ್ ಅಂತೇಳಿ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ IPL 2026 ಸ್ಟಾರ್ಟ್ ಆಗೋಕೆ. ನೋಡಮ್ಮ ಹೆಂಗ್ ಮಾಡ್ತಾರೆ ಪ್ರಶಾಂತ್ ವೀರ್ ಅಂತೇಳಿ. ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ಯಂಗ್ಸ್ಟರ್ 14.2 ಕೋಟಿ ಕೊಟ್ಟು ಬೈ ಮಾಡಿರುವಂತಹ CSK ಮ್ಯಾನೇಜ್ಮೆಂಟ್, ಅದು ಕಾರ್ತಿಕ್ ಶರ್ಮಾ ಅವರ ಬಗ್ಗೆ. ಕಾರ್ತಿಕ್ ಶರ್ಮಾ ಕೂಡ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಫ್ರಮ್ ಬಿಗಿನಿಂಗ್ ಐ ಹ್ಯಾವ್ ಪ್ಲೇಡ್ ಅಟ್ಯಾಕಿಂಗ್ ಕ್ರಿಕೆಟ್ ಅಂಡ್ ಐ ವಿಲ್ ಕಂಟಿನ್ಯೂ ಟು ಪ್ಲೇ ದಟ್ ವೇ. ವೆನೆವರ್ ಐ ಗೆಟ್ ಅನ್ ಆಪರ್ಚುನಿಟಿ ಐ ವಿಲ್ ಗಿವ್ ಮೈ ಬೆಸ್ಟ್ ಫಾರ್ ದ ಟೀಮ್. ನಾನು ಸ್ಟಾರ್ಟಿಂಗ್ ಇಂದ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ದೀನಿ, ಈಗಲೂ ಕೂಡ ಅದೇ ಒಂದು ಸ್ಟೈಲ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮತ್ತು ನನಗೇನಾದ್ರು ಚಾನ್ಸ್ ಸಿಕ್ಕರೆ ನಾನು ಡೆಫಿನೆಟ್ ಆಗಿ ನನ್ನ ಬೆಸ್ಟ್ ಅನ್ನು ಕೊಡ್ತೀನಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡೋಕೆ ಕಾರ್ತಿಕ್ ಶರ್ಮಾ ಅವರು ಬರ್ತಾ ಇದ್ದಾರೆ ಗುರು. ನೋಡಮ್ಮ 14.2 ಕೋಟಿಗೆ ನ್ಯಾಯ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಒಂದು ಕಡೆ ಪ್ರಶಾಂತ್ ವೀರು ರೆಡಿ ಆಗಿದ್ದಾರೆ, ಇನ್ನೊಂದು ಕಡೆ ಕಾರ್ತಿಕ್ ಶರ್ಮಾ ಕೂಡ ರೆಡಿ ಆಗಿದ್ದಾರೆ. 14 ಕೋಟಿ ತಗೊಂಡಿದ್ದಾರೆ. ಆ 14 ಕೋಟಿಗೆ ನ್ಯಾಯ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ನಾವು ವೇಟ್ ಮಾಡೋಣ. ಸ್ಟೇಟ್ಮೆಂಟ್ ಕೊಡೋದಷ್ಟಲ್ಲ, ಆ ಸ್ಟೇಟ್ಮೆಂಟ್ ತಕ್ಕಂಗೆ ಪರ್ಫಾರ್ಮೆನ್ಸ್ ಮಾಡ್ಲೇಬೇಕು. ಇಲ್ಲಾಂದ್ರಪ್ಪ ಅಂದ್ರೆ CSK ಫ್ಯಾನ್ಸ್ ನಿಮ್ನ ಟ್ರೋಲ್ ಮಾಡೋದು ಗ್ಯಾರಂಟಿ. CSK ಫ್ಯಾನ್ಸ್ ಅಷ್ಟಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಟ್ರೋಲ್ ಮಾಡೋದು ಗ್ಯಾರಂಟಿ. ಯಾಕಂದ್ರೆ ಯಂಗ್ ಸ್ಟಾರ್ಸ್ ಡೊಮೆಸ್ಟಿಕ್ ಅಲ್ಲಿ ಪರ್ಫಾರ್ಮೆನ್ಸ್ ನ ನೋಡಿದ್ದಾರೆ, ಅದೇ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಗುರು. ನೋಡಮ್ಮ ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರು ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೋಮ್ ಕಮಿಂಗ್ ಸ್ಟಾರ್ಟ್ ಆಗಿದೆ RCB ಟೀಮ್. ಇವತ್ತು ಬೆಳಗ್ಗೆ DDP ಅವರು ಜಾಯ್ನ್ ಆಗಿದ್ದಾರೆ ಮತ್ತು ರೀಸೆಂಟ್ ಆಗಿ ಒಂದು ಟೀಮ್ ಅನ್ನು ಲೀಡ್ ಮಾಡಬೇಕಾದ್ರೆ ಕ್ಯಾಪ್ಟನ್ ಬೇಕು. ಆ ಕ್ಯಾಪ್ಟನ್ ಸೇರಿ ಎಲ್ಲಾ ಟೀಮ್ ಅನ್ನು ಲೀಡ್ ಮಾಡಬೇಕಾದ್ರೆ ಕೋಚ್, ಸಪೋರ್ಟಿಂಗ್ ಸ್ಟಾಫ್ ಕೂಡ ಬೇಕಾಗುತ್ತೆ. ಸಪೋರ್ಟಿಂಗ್ ಸ್ಟಾಫ್ ಅಲ್ಲಿ ಹೆಡ್ ಕೋಚ್ ಆಗಿರುವಂತಹ ಆಂಡಿ ಫೈರ್ ಪವರ್ ಜಾಯ್ನ್ ಆಗಿದ್ದಾರೆ, ಆಂಡಿ ಫ್ಲವರ್ ಜಾಯ್ನ್ ಆಗಿದ್ದಾರೆ ಮತ್ತು ಡೈರೆಕ್ಟರ್ ಮೊಹಮ್ಮದ್ ಬೋಬರ್ಟ್ ಕೂಡ ಇವತ್ತು RCB ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ. ಹೋಮ್ ಕಮಿಂಗ್ ಸ್ಟಾರ್ಟ್ ಆಗಿದೆ. ಇವತ್ತು ಸಪೋರ್ಟಿಂಗ್ ಸ್ಟಾಫ್ ಜಾಯ್ನ್ ಆಗಿದ್ದಾರೆ. ಸೂನ್ ಅಂದ್ರೆ ಇನ್ನೊಂದು ಫ್ಯೂ ಅವರ್ಸ್ ಅಲ್ಲಿ ಸಾಕಷ್ಟು RCB ಪ್ಲೇಯರ್ಸ್ ಜಾಯ್ನ್ ಆಗ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಈಗಲೇ
ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಗುರು. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ 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 ಜಾಯ್ನ್ ಆಗಿ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.